ಎಲ್ರಿಗೂ ನಮಸ್ಕಾರ. ನಾನು ಹರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿಯರಿಗೆ ಒಂದು ರೀತಿ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇಲ್ಲಿ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಾಗೆ ಗೃಹ ಜ್ಯೋತಿ ಯೋಜನೆನ ಉಚಿತವಾಗಿ ಪಡಿತಾ ಇದ್ದೀರಾ ಅವರೆಲ್ರಿಗೂ ಕೂಡ ಒಂದು ರೀತಿ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇವಾಗ ಸಾಕಷ್ಟು ಜನರದ್ದು ಗೃಹಲಕ್ಷ್ಮಿ ಹಾಗೆ ಗೃಹ ಜ್ಯೋತಿ ಯೋಜನೆ ಎರಡೂ ಯೋಜನೆಗಳು ಕೂಡ ಕ್ಯಾನ್ಸಲ್ ಆಗ್ತಾ ಇದೆ. ಯಾರ್ದೆಲ್ಲ ಕ್ಯಾನ್ಸಲ್ ಆಗ್ತಾ ಇದೆ, ಯಾಕೆ ಕ್ಯಾನ್ಸಲ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನ ಸರ್ಕಾರದಿಂದನೇ ಸಿಎಂ ಆದಂತ ಡಿ.ಕೆ. ಶಿವಕುಮಾರ್ ಸರ್ ಅವರೇನೆ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ಅವರೇ ಮೀಡಿಯಾದಲ್ಲೂ ಕೂಡ ತಿಳಿಸಿದ್ದಾರೆ. ಸೊ ಇಲ್ಲಿ ಸಾಕಷ್ಟು ಜನರದ್ದು ಕ್ಯಾನ್ಸಲ್ ಆಗ್ತಾ ಇದೆ. ಯಾಕೆ, ಏನು, ಯಾವಾಗಿಂದ ಕ್ಯಾನ್ಸಲ್ ಆಗುತ್ತೆ ಎಲ್ಲಾನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅಂಡ್ ಇಷ್ಟೇ ಅಲ್ಲ, ಏಪ್ರಿಲ್ ಹಾಗೆ ಮೇ ತಿಂಗಳ ಪಿಂಚಣಿ ಹಣ ನಮ್ಗಿನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಕಮೆಂಟ್ ಮಾಡ್ತಾನೆ ಇದ್ದಾರೆ. ಸೊ ಅವ್ರಿಗೂ ಕೂಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಫೈನಲಿ 2 ತಿಂಗಳ ಪಿಂಚಣಿ ಹಣನೂ ಕೂಡ ಖಾತೆಗಳಿಗೆ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ. ಅದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಎಲ್ಲರೂ ಕೂಡ ಹರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡುವಂಥ ಒಂದು ಸಬ್ಸ್ಕ್ರೈಬು ಲೈಕೆ ನಮಗೆ ತುಂಬಾ ಖುಷಿ ಆಗುತ್ತೆ, ಹಾಗೆ ತುಂಬ ಪ್ರೋತ್ಸಾಹ ಕೂಡ ಸಿಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಅಂತ ತಿಳ್ಕೊಂಡು ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಗೃಹಲಕ್ಷ್ಮಿ ಯೋಜನಾ ಬಗ್ಗೆ ತಿಳ್ಕೊಂಡ್ಬಿಡೋಣ. ಗೃಹಲಕ್ಷ್ಮಿ ಯೋಜನೆ ಹಾಗೆ ಗೃಹ ಜ್ಯೋತಿ ಯೋಜನಾ ಯಾರೆಲ್ಲ ಉಚಿತವಾಗಿ ಪಡಿತಾ ಇದ್ದೀರಾ ಇದರಲ್ಲಿ ಆಲ್ಮೋಸ್ಟ್ ಸಾಕಷ್ಟು ಜನರದ್ದು ಕ್ಯಾನ್ಸಲ್ ಆಗುವಂಥ ಚಾನ್ಸಸ್ ಇದೆ. ಯಾಕೆ ಕ್ಯಾನ್ಸಲ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಫಸ್ಟ್ ತಿಳಿಸ್ತೀನಿ ನೋಡಿ. ಗೃಹಲಕ್ಷ್ಮಿ ಯೋಜನಾ ಹಣ ನೋಡೋದಾದ್ರೆ ಅದು ಸತ್ತವರ ಅಕೌಂಟಿಗೆಲ್ಲ ಗೃಹಲಕ್ಷ್ಮಿ ಯೋಜನಾ ಹಣ ಹೋಗ್ತಾ ಇದೆ. ಇವಾಗ 1 ವರ್ಷದಿಂದ 2 ವರ್ಷದಿಂದ ಸತ್ತೋಗಿರ್ತಾರೆ. ಸೊ ಅವ್ರ ಅಕೌಂಟಿಗೆ ಸುಮ್ಮನೆ ಗೃಹಲಕ್ಷ್ಮಿ ಯೋಜನಾ ಹಣ ಹೋಗ್ತಾ ಇದೆ. ಅವರು ಕೂಡ ಸರ್ಕಾರಕ್ಕೆ ಇನ್ಫಾರ್ಮ್ ಮಾಡಿರಲ್ಲ. ಇವಾಗ ಡೆತ್ ಸರ್ಟಿಫಿಕೇಟ್ ಎಲ್ಲ ಮಾಡಿಸ್ಕೊಂತಾರಲ್ವ, ಅವರು ಕೂಡ ಇನ್ಫಾರ್ಮ್ ಮಾಡಬೇಕಾಗುತ್ತೆ. ಅಥವಾ ಗೃಹಲಕ್ಷ್ಮಿ ಯೋಜನೆಯಿಂದನೇ ಅವರೇ ಹಿಂದೆ ಹೋಗಬೇಕಾಗುತ್ತೆ. ಈ ರೀತಿ ನಮ್ಮ ಡೆತ್ ಆಗಿದ್ದಾರೆ. ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಮನೆಯಲ್ಲೇ ಯಾರಾದರೂ ಅತ್ತೆ ಸೊಸೆ ಇಬ್ಬರು ಇರ್ತಾರೆ. ಅತ್ತೆಗೆ ಬರ್ತಾ ಇರುತ್ತೆ ಪಿಂಚಣಿ ಹಣ. ಇವಾಗ ಸಾಕಷ್ಟು ಜನದ ಮನೇಲಿ ಅತ್ತೆ ಸೊಸೆ ಇಬ್ಬರಿಗೂ ಕೂಡ ಬರ್ತಾ ಇರುತ್ತೆ. ಇವಾಗ ಅತ್ತೆ ಏನಾದರೂ ಡೆತ್ ಆಗಿರ್ತಾರೆ ಅಂತಂದರೆ ಸುಮ್ಮನೆ ಬರುತ್ತಲ್ವ 2,000 ಬರಲಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿರ್ತಾರೆ. ಸೊ ಇವಾಗ ಅದನ್ನೆಲ್ಲ ಸರ್ಕಾರ ಕಂಡಿಡ್ದು ಅದಕ್ಕೋಸ್ಕರ ಇವಾಗ ಸತ್ತವ್ರ ಅಕೌಂಟಿಗೆಲ್ಲ ಹೋಗ್ತಾ ಇದೆ. ಅವಶ್ಯಕತೆ ಇರೋವಂಥವ್ರಿಗೆ ಕೊಡೋಣ, ಯಾರಿಗೆಲ್ಲ ಕೊಡಬೇಕು ಅವ್ರಿಗೆ ಕೊಡೋಣ. ಸೊ ಇಂಥ ಸತ್ತವ್ರ ಅಕೌಂಟಿಗೆಲ್ಲ ಹೋಗ್ತಾ ಇದೆ ಅಂದರೆ ಅದು ಒಂದು ರೀತಿ ಸರ್ಕಾರಕ್ಕೆ ಮೋಸ ಮಾಡ್ದಂಗೆ. ಅದೆಲ್ಲ ಪರಿಷ್ಕರಣೆ ಆಗಲೇಬೇಕು ಅಂತ ಹೇಳ್ಬಿಟ್ಟು ನಿನ್ನೆ ತುಂಬ ಸ್ಟ್ರಿಕ್ಟಾಗಿ ಸಿಎಂ ಡಿ.ಕೆ. ಶಿವಕುಮಾರ್ ಸರ್ ಅವರೇನೆ ತಿಳಿಸಿದ್ದಾರೆ. ಸೊ ಹಾಗಾಗಿ ನೆಕ್ಸ್ಟ್ ಕಂತನ್ನ ಮೇ ಬಿ ಪರಿಷ್ಕರಣೆ ನಂತರ ರಿಲೀಸ್ ಮಾಡ್ಬೋದು ಅನಿಸುತ್ತೆ. ಅಥವಾ ಇವಾಗ 31 ರೆಡಿ ಇರೋದ್ರಿಂದ 31 ಇವಾಗ ರಿಲೀಸ್ ಮಾಡ್ಬೋದು ಎಲ್ರಿಗೂ. ನೆಕ್ಸ್ಟ್ ಕಂತಿಂದ ಪರಿಷ್ಕರಣೆ ಆಗುವಂಥ ಚಾನ್ಸಸ್ ಇರುತ್ತೆ. ಮತ್ತು ಜೊತೆಗೆ ಇನ್ನು ಥಂಬ್ ಇಂಪ್ರೆಷನ್ ಅಂತಂದರೆ ಬಯೋಮೆಟ್ರಿಕ್ಕು ಕೂಡ ಕೊಡಬೇಕು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ತೀರ್ಮಾನ ನಡೆಸ್ತಾ ಇದ್ದಾರೆ. ಇನ್ ಕೇಸ್ ಆ ರೀತಿಯಾಗಿ ಏನಾದರೂ ಆಯಿತು ಅಂತಂದರೆ ತುಂಬ ಸ್ಟ್ರಿಕ್ಟಾಗಿ ಪರಿಷ್ಕರಣೆ ಆಗುತ್ತೆ, ತುಂಬ ಸ್ಟ್ರಿಕ್ಟಾಗಿ ವೆರಿಫಿಕೇಷನ್ ಆಗುತ್ತೆ. ಇವಾಗ ಏನಾಗುತ್ತೆ ಅಂತಂದರೆ ಸತ್ತೋರ್ದೆಲ್ಲ ನೀವೇ ಕ್ಯಾನ್ಸಲ್ ಮಾಡ್ಕೊಳ್ಳಿ, ನಾವು ಕಂಡಿಡ್ತೀವಿ ಅಂತಂದರೆ ಅಲ್ಲಿ ಒಬ್ಬೊಬ್ರದ್ದು ಮಿಸ್ ಆಗ್ಬೋದು ಮತ್ತು ಅವ್ರಿಗೆ ಹಣ ಮತ್ತೆ ಹೋಗ್ತಾ ಇರ್ಬೋದು. ಆ ರೀತಿ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಬಯೋಮೆಟ್ರಿಕ್ ಕೊಡಬೇಕು ಅಂತಂದರೆ ಬಹುಶಃ ಅದು ತುಂಬ ಸ್ಟ್ರಿಕ್ಟಾಗಿ ಆಗುತ್ತೆ. ಅದರಲ್ಲಿ ತುಂಬ ಜನ ಫಿಲ್ಟರ್ ಆಗ್ತಾರೆ. ಸಾಕಷ್ಟು ಜನರದ್ದು ಕ್ಯಾನ್ಸಲ್ ಆಗೋ ಚಾನ್ಸಸ್ಸು ಇರುತ್ತೆ. ಜೊತೆಗೆ ಟ್ಯಾಕ್ಸ್ ಪೇ ಮಾಡ್ತಿರುವಂಥವ್ರು, GST ಪೇ ಮಾಡ್ತಿರುವಂಥವ್ರು ಅಂಥವ್ರದ್ದು ಕೂಡ ಹೋಗುತ್ತೆ. ಜೊತೆಗೆ ಸತ್ತವ್ರದ್ದು ಎಲ್ಲರದ್ದು ಕೂಡ ಡಿಲೀಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ನಿಜವಾಗಿ ಯಾರಿಗೆ ಅಕೌಂಟಿಗೆ ಬರಬೇಕು ಅವ್ರಿಗೆ ಮಾತ್ರನೇ ಬರ್ತಾ ಹೋಗುತ್ತೆ. ಗೃಹಲಕ್ಷ್ಮಿ ಬಗ್ಗೆ ಇದಾಯಿತು. ಇನ್ನು ಗೃಹ ಜ್ಯೋತಿ ಹೆಂಗೆ ಕ್ಯಾನ್ಸಲ್ ಮಾಡ್ತಾರೆ, ಯಾಕೆ ಕ್ಯಾನ್ಸಲ್ ಮಾಡ್ತಾರೆ ಅಂತಂದರೆ ಗೃಹ ಜ್ಯೋತಿ ಯೋಜನೆನ ಕಮರ್ಷಿಯಲ್ ಅವರೆಲ್ಲ ಬಳಸ್ಕೊತಾ ಇದ್ದಾರೆ, ಉಚಿತ ಕರೆಂಟನ್ನು. ಜೊತೆಗೆ ಈಗ ಹೊರ ರಾಜ್ಯದಿಂದ ಬಂದು ಇಲ್ಲಿ ಬಾಡಿಗೆ ಮನೆಗಳಲ್ಲಿ ಇರ್ತಾರಲ್ಲ, ಸೊ ಅವರು ಎಲ್ಲ ಉಪಯೋಗ ಪಡ್ಕೊತಾ ಇದ್ದಾರೆ. ಇವಾಗ ಹೊರ ರಾಜ್ಯದವರು ಅಂತಂದರೆ ಅವ್ರ ಆಧಾರ್ ಕಾರ್ಡು ಅಡ್ರೆಸ್ ಪ್ರೂಫ್ ಎಲ್ಲ ಅವ್ರ ರಾಜ್ಯದಲ್ಲಿ ಆಗಿರುತ್ತೆ. ಜೊತೆಗೆ ಅವ್ರು ಓಟು ಕೂಡ ಅಲ್ಲಿ ಹೋಗಿ ಹಾಕ್ತಾರಲ್ವ, ಇಲ್ಲಿ ನಮ್ಮ ರಾಜ್ಯದಲ್ಲಿ ಏನು ಎಲೆಕ್ಷನಲ್ಲೇನು ಓಟ್ ಹಾಕಲ್ಲ. ಸೊ ಹಾಗಾಗಿ ಆ ರೀತಿ ಎಲ್ಲ ಮಿಸ್ಯೂಸ್ ಆಗ್ತಾ ಇದೆ. ಜೊತೆಗೆ ಒಬ್ಬೊಬ್ರದ್ದು 3-4 ಮೀಟ್ರ್ ಬೋರ್ಡು, 10 ಮೀಟ್ರ್ ಬೋರ್ಡ್ವರೆಗೂ ಕೂಡ ಇರುತ್ತೆ. ಸೊ ಅಂಥವ್ರಿಗೆಲ್ಲ ಮಿಸ್ಯೂಸ್ ಆಗ್ತಾ ಇದೆ. ಅದನ್ನೆಲ್ಲ ಕಂಡಿಡ್ದು ಅದನ್ನು ಕೂಡ ಪರಿಷ್ಕರಣೆ ಮಾಡಿ ಸ್ಟ್ರಿಕ್ಟಾಗಿ ಯಾರಿಗೆ ಉಚಿತವಾಗಿ ಬರಬೇಕು ಅವ್ರಿಗೆ ಬರಲಿ ಬಿಡಿ. ಸೊ ಎಲ್ರಿಗೂ ಕೊಡೋದು ಬೇಡ ಅಂತಂದರೆ ಹೇಳ್ದಂಗೆ ಹೊರ ರಾಜ್ಯದಿಂದ ಯಾರೆಲ್ಲ ಬಂದಿರ್ತಾರೆ ಅವ್ರದ್ದು, ಮತ್ತು GST ಪೇ ಮಾಡ್ತಿರೋ, ಟ್ಯಾಕ್ಸ್ ಪೇ ಮಾಡ್ತಿರೋರು, ಮತ್ತು ಕಮರ್ಷಿಯಲ್ಗೆ ಉಚಿತ ಕರೆಂಟ್ನ ಯೂಸ್ ಮಾಡ್ತಿರುವಂಥವ್ರು ಅಂಥವ್ರದ್ದು ಎಲ್ಲರದ್ದು ಕೂಡ ಕ್ಯಾನ್ಸಲ್ ಆಗಬೇಕು, ಅದು ಕೂಡ ಪರಿಷ್ಕರಣೆ ಆಗಬೇಕು ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಸೊ ಇಲ್ಲಿ ಫೈನಲಿ ಎರಡೂ ಯೋಜನೆಗಳನ್ನು ಕೂಡ ಪರಿಷ್ಕರಣೆ ಮಾಡ್ತಾರಂತೆ. ಈಗ ಸಾಕಷ್ಟು ಚಾನಲಲ್ಲಿ ನೀವು ನೋಡ್ತಾ ಇರ್ಬೋದು ಕ್ಯಾನ್ಸಲ್ಲೇ ಆಗೋಗುತ್ತೆ, ಇನ್ನು ಮುಂದೆ ಬರೋದೇ ಇಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ಇಲ್ಲ. ಕಂಪ್ಲೀಟಾಗಿ ಏನು ಕ್ಯಾನ್ಸಲ್ ಆಗಿಲ್ಲ, ಪರಿಷ್ಕರಣೆ ಮಾಡಬೇಕು ಅಂತೇಳಿ ತಿಳಿಸಿದ್ದಾರೆ. ಅದರಲ್ಲಿ ಸಾಕಷ್ಟು ಜನರದ್ದು ಕ್ಯಾನ್ಸಲ್ ಆಗ್ಬೋದು, ಯಾಕಂದರೆ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನ ಮಾಡಿಸಿರ್ತಾರೆ. ಸೊ ಆ ರೀತಿ ಇರ್ತಾವಲ್ವಾ, ಸತ್ತವರ ಅಕೌಂಟಿಗೆ ಹೋಗ್ತಾ ಇರುವಂಥದ್ದು. ಸೊ ಈ ರೀತಿ ಇರುತ್ತಲ್ಲ, ಅದನ್ನೆಲ್ಲ ಪರಿಷ್ಕರಣೆ ಆಗಬೇಕು ಅಂತ ತಿಳಿಸಿರೋದು. ಕಂಪ್ಲೀಟಾಗಿ ಯೋಜನೆನೇ ಕ್ಯಾನ್ಸಲ್ ಮಾಡಬೇಕು ಅಂತೇಳಿ CM ಕೂಡ ತಿಳಿಸಿಲ್ಲ, ಸರ್ಕಾರದಿಂದನೂ ಕೂಡ ತಿಳಿಸಿಲ್ಲ. ಅವರು ಸರ್ಕಾರ 5 ವರ್ಷ ಇರೋವರೆಗೂ ಕೂಡ ಗ್ಯಾರಂಟಿ ಯೋಜನೆಗಳು ಇರುತ್ತೆ ಅಂತಲೇ ತಿಳಿಸ್ತಾ ಇರುವಂಥದ್ದು. ಸೊ ಅದ್ರ ಬಗ್ಗೆ ಏನು ಡೌಟ್ ಬೇಡ, ಭರವಸೆ ಕೊಟ್ಟಿದ್ದಾರೆ ಅಂದರೆ ಖಂಡಿತವಾಗ್ಲೂ ಕೊಟ್ಟೇ ಕೊಡ್ತಾರೆ. ಇದಿಷ್ಟು ಗೃಹಲಕ್ಷ್ಮಿ ಹಾಗೆ ಗೃಹ ಜ್ಯೋತಿ ಯೋಜನಾ ಬಗ್ಗೆ ಆಯಿತು.
ಇನ್ನು ಏಪ್ರಿಲ್ ಹಾಗೂ ಮೇ ತಿಂಗಳ ಪಿಂಚಣಿ ಹಣ ನಮ್ಗೆ ಇನ್ನೂ ಬಂದಿಲ್ಲ, ಯಾವಾಗ ಬಿಡುಗಡೆ ಮಾಡ್ತಾರೆ, ಬಿಡುಗಡೆ ಆಗಿದೆಯಾ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಕಮೆಂಟ್ ಮಾಡ್ತಾರೇ ಇದ್ದಾರೆ. ಸೊ ಏಪ್ರಿಲ್ದು ಕೂಡ ಪಿಂಚಣಿ ಹಣ ಬಿಡುಗಡೆ ಆಗಿದೆ, ಮೇದು ಕೂಡ ಪಿಂಚಣಿ ಹಣ ಬಿಡುಗಡೆ ಆಗಿದೆ, 2 ತಿಂಗಳದ್ದು ಕೂಡ ಬಿಡುಗಡೆ ಆಗಿದೆ. ಬಟ್ ಹೆಚ್ಚಿಗೆ ಜನರಿಗೆ ಬರ್ತಾ ಇಲ್ಲ. ಸೊ ಪಿಂಚಣಿ ಹಣನೂ ಕೂಡ ಪರಿಷ್ಕರಣೆ ಆಗಿ ಬರ್ತಾ ಇದೆ. ಇದು ಕೂಡ ಸೇಮ್ ಅದೇ ರೀತಿ ಇವಾಗ ಸತ್ತವ್ರ ಅಕೌಂಟಿಗೆಲ್ಲ ಪಿಂಚಣಿ ಹಣ ಹೋಗ್ತಾ ಇದೆ. ಪ್ರತಿ ವರ್ಷವೂ ಕೂಡ ಜೀವಿತ ಪ್ರಮಾಣ ಪತ್ರನ ಕೊಡಬೇಕಾಗುತ್ತೆ ಸರ್ಕಾರಕ್ಕೆ, ನಾವು ಬದುಕಿದ್ದೀವಿ ಅಂತ ಹೇಳ್ಬಿಟ್ಟು. ಬಟ್ ಏನಾಗುತ್ತೆ ಅಂದರೆ ಇವಾಗ ನಾವು ಪ್ರತಿ ವರ್ಷ ಡಿಸೆಂಬರಲ್ಲಿ ಕೊಡ್ತೀವಿ. ಕೆಲವೊಬ್ಬೊಬ್ಬರು ಡಿಸೆಂಬರಲ್ಲಿ ಕೊಟ್ಟು ಜನವರಿನಲ್ಲಿ ಎಕ್ಸ್ಪೈರ್ ಆಗಿರ್ತಾರೆ, ಡೆತ್ ಆಗಿರ್ತಾರೆ. ಸೊ ಅವರು ಜನವರಿಯಿಂದ ಮತ್ತೆ ಈ ಡಿಸೆಂಬರ್ವರೆಗೂ ಕೂಡ ಕಂಟಿನ್ಯೂ ಆಗಿ ಬರುತ್ತಲ್ವಾ ಪೆನ್ಷನ್ ಹಣ, ಅವ್ರ ಅಕೌಂಟಿಗೆ ಬರುತ್ತೆ, ಅವರು ಅದನ್ನು ತಗೋಬೋದು, ATM ಅಲ್ಲಿ ತಗೋಬೋದು. ಸೊ ಇವಾಗ ಬೇಕಷ್ಟು ಫೇಕ್ ಏನಾದರೂ ಕೂಡ ಸ್ಕ್ಯಾಮ್ಗಳನ್ನ ಮಾಡ್ತಾರಲ್ವಾ, ಸೊ ಆ ರೀತಿ ಎಲ್ಲ ಆಗುತ್ತೆ ಅಂತೇಳಿ. ಜೊತೆಗೆ ಇನ್ನೊಂದು ಮೇಯ್ನ್ ಥಿಂಗ್ ಏನಪ್ಪ ಅಂತಂದರೆ ಆಧಾರ್ ಕಾರ್ಡಲ್ಲಿ ಡೇಟ್ ಆಫ್ ಬರ್ತನ್ನ ತಿದ್ದುಪಡಿ ಮಾಡಿಸ್ಕೊಂಡು 60 ವರ್ಷ ಆಗಿದೆ ಅಂತ ಹೇಳ್ಬಿಟ್ಟು ಆ ರೀತಿ ಎಲ್ಲ ಮೋಸ ಮಾಡಿ ಫೇಕ್ ಮಾಡಿ ಪಿಂಚಣಿ ಹಣನ ಪಡಿತಾ ಇದ್ದಾರೆ. ಸೊ ಅಂಥವ್ರು ಕೂಡ ಪರಿಷ್ಕರಣೆ ಆಗಬೇಕು ಅಂತ ಹೇಳ್ಬಿಟ್ಟು ಸರ್ಕಾರದಿಂದನೇ ಹೇಳಿದ್ದಾರೆ. ಸೊ ಹಾಗಾಗಿ ಪರಿಷ್ಕರಣೆ ನಡೀತಾ ಇರೋದ್ರಿಂದ ಪಿಂಚಣಿ ಹಣ ಕೊಡೋಕ್ಕೆ ಲೇಟ್ ಆಗ್ತಾ ಇದೆ ಅಂತೆ. ಸೊ ಇದನ್ನ ಸರ್ಕಾರದಿಂದನೇ ತಿಳಿಸಿದ್ದಾರೆ, ಹಾಗಾಗಿ ಲೇಟ್ ಆಗಿದೆ ಅಷ್ಟೇ. ಇವಾಗ 2 ತಿಂಗಳು ಏನು ಕೊಟ್ಟಿರಲಿಲ್ಲ, ಪರಿಷ್ಕರಣೆ ನಡೀತಾ ಇದೆಯಲ್ಲ ಅದಕ್ಕೋಸ್ಕರನೇ. ಈಗ ಪರಿಷ್ಕರಣೆ ಆದವ್ರ ಅಕೌಂಟಿಗೆಲ್ಲ ಆ ಪಿಂಚಣಿ ಹಣನ 2 ತಿಂಗಳದ್ದು ಕೂಡ ಆಗ್ತಾ ಇದ್ದಾರೆ. ಅದಕ್ಕೋಸ್ಕರ ಸ್ಪೀಡಾಗಿ ಬರ್ತಾ ಇಲ್ಲ, ತುಂಬ ಸ್ಲೋ ಆಗಿ ಬರ್ತಾ ಇದೆ ಅಂತಲೂ ಕೂಡ ತಿಳಿಸಿದ್ದಾರೆ. ಎಲ್ಲ ಪ್ರೊಸೆಸ್ ಕಂಪ್ಲೀಟ್ ಆಯಿತು ಅಂತಂದರೆ ಇನ್ನು ನೆಕ್ಸ್ಟ್ ಮಂತಿಂದ ತುಂಬ ಬೇಗನೂ ಕೂಡ ರಿಲೀಸ್ ಮಾಡ್ತಾರೆ, ಹಾಗೆ ಬೇಗನೂ ಕೂಡ ಎಲ್ಲರ ಖಾತೆಗಳಿಗೂ ಕೂಡ ಜಮಾ ಆಗುತ್ತೆ ಅಷ್ಟೇ. ಬಟ್ ಫೈನಲಿ 2 ತಿಂಗಳ ಹಣನೂ ಕೂಡ ಬಿಡುಗಡೆ ಆಗಿದೆ. ಇವಾಗ ಜೂನ್ದು ಮಾತ್ರನೇ ಬಿಡುಗಡೆ ಆಗಬೇಕಾಗಿರುವಂಥದ್ದು. ಸೊ ಅದನ್ನು ಕೂಡ ಏನಾದರೂ ಬೇಗ ಪರಿಷ್ಕರಣೆ ಮುಗೀತು ಅಂತಂದರೆ ಆಲ್ಮೋಸ್ಟ್ ಅದನ್ನು ಕೂಡ ಬೇಗ ರಿಲೀಸ್ ಮಾಡ್ತಾರೆ. ಸದ್ಯಕ್ಕೆ 2 ತಿಂಗಳದಂತೂ ಬಂದಿದೆ. ಯಾರಿಗೆಲ್ಲ ಬಂದಿದೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಹಾಗೆ ಬಂದಿಲ್ಲ ಅಂತಂದರೆ ಖಂಡಿತವಾಗ್ಲೂ ವೆಯ್ಟ್ ಮಾಡಿ, ನಿಮಗೆ ಇನ್ನೊಂದು ಸ್ವಲ್ಪ ದಿನ ಟೈಮ್ ತೊಗೊಂಡು ಬಂದೇ ಬರುತ್ತೆ. ಹೇಳಿದಾಗೆ ಪರಿಷ್ಕರಣೆ ನಡೀತಿರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಆದರೆ ಏನಾಗಿರುತ್ತೆ, ಈಗ ಕೋಟ್ಯಾಂತರ ಜನ ಇರ್ತಾರೆ, ನೀವು ಲಾಸ್ಟಲ್ಲಿ ಇರ್ತೀರಾ. ಸೊ ಪರಿಷ್ಕರಣೆ ಮುಗಿಯೋ ಹಂತಕ್ಕೆ ಬಂದಮೇಲೆ ನಿಮಗೆ ಬರ್ಬೋದು. ಸೊ ಆ ರೀತಿ ಲೇಟು ಕೂಡ ಆಗ್ಬೋದು. ಹಾಗಾಗಿ ಬಂದಿಲ್ಲ ಅಂತ ವರಿ ಮಾಡೋದಕ್ಕೆ ಹೋಗ್ಬೇಡಿ. ನಿಮ್ದು ಯಾವುದೇ ರೀತಿ ಫೇಕ್ ಇಲ್ಲ, ಮೋಸ ಇಲ್ಲ, ನಮಗೆ 60 ವರ್ಷ ಆಗಿದೆ, ನಾವು ಬದುಕಿದ್ದೀವಿ ಅಂತಂದರೆ ಇವತ್ತಲ್ಲ ನಾಳೆ ಬಂದೇ ಬರುತ್ತೆ. ಸೊ ನಾವು ವೆಯ್ಟ್ ಮಾಡಬೇಕಾಗುತ್ತೆ ಅಷ್ಟೇ. ಇವತ್ತಿನ ಮಾಹಿತಿ ಇದಾಗಿತ್ತು. ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸ್ಕೊಡಿ, ನಾನು ಖಂಡಿತವಾಗ್ಲೂ ರಿಪ್ಲೈನ ಮಾಡ್ತೀನಿ. ಯಾರೆಲ್ಲ ವಿಡಿಯೋ ನೋಡಿದರೆ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.